ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕನಸು ಡಿಜಿಟಲ್ ಸೊಲ್ಯೂಷನ್ ಸಂಸ್ಥೆಯಿಂದ ಸಾಧನೆಗೈದ ರಾಜ್ಯದ 100 NGO ಸಂಸ್ಥೆಗಳಿಗೆ ಜೀವನ ಜ್ಯೋತಿ ನ್ಯಾಷನಲ್ ಅವಾರ್ಡ್ 2025. ಕನಸು ಡಿಜಿಟಲ್ ಸೊಲ್ಯೂಷನ್ಸ್ ಸಂಸ್ಥೆಯವರು ರಾಜಧಾನಿ ಬೆಂಗಳೂರು ನಗರದ ಕನ್ನಡ ಭವನದಲ್ಲಿ ಮಾರ್ಚ್ 3ರಂದು ವಿವಿಧ ಕ್ಷೇತ್ರಗಳಲ್ಲಿ ಸಮಾಜ ಸೇವನೆ ಸಾಧನೆ ಮಾಡಿದ NGO ಸಂಸ್ಥೆಗಳನ್ನು ಆಯ್ಕೆ ಮಾಡಿ ಜೀವನ ಜ್ಯೋತಿ ನ್ಯಾಷನಲ್ ಅವಾರ್ಡ್ 2025 ಅನ್ನು ಕೊಟ್ಟು ಗೌರವಿಸಲಾಯಿತು. ಕನಸು ಡಿಜಿಟಲ್ ಸೊಲ್ಯೂಷನ್ಸ್ LLP ಬೆಂಗಳೂರು ನಿರ್ದೇಶಕರಾದ ಲಾವಣ್ಯ ವಿನೋದ್ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು. ಇನ್ನು ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರು, ಚಲನಚಿತ್ರ ನಿರ್ದೇಶಕರು ಆದ ಡಾಕ್ಟರ್ ಅಶ್ವಥ್ ಬೆಳಗೆರೆ, ಸಿನಿಮಾ ಸೆಲೆಬ್ರಿಟೀಸ್, ಮೇಕಪ್ ಕಲಾವಿದರಾದ HC ಯೋಗೇಶ್, ಜಾನಪದ ಕೋಗಿಲೆ ಖ್ಯಾತಿಯ ಉಮಾ, ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಅಧ್ಯಕ್ಷರಾದ ಮುನೇಶ್, ಚಿತ್ರನಟಿ ಕಲಾವಿದರಾದ ಗೀತಾ ರಾಘವೇಂದ್ರ, ಸಾಕ್ಷಿ ಮೇಘನಾ, ನಟ ಅಗ್ರಮ್ ರವಿರಾಜ್, ಜಿ ಸಂಗಮ ಸೀಸನ್ 17 ಕಲಾವಿದರಾದ ವಿ ಸುಬ್ರಹ್ಮಣಿ, ಕರ್ನಾಟಕ ಅಕಾಡೆಮಿ ಸದಸ್ಯರಾದ ಮಾಲೂರು ವಿಜಿ, KPCC ಪ್ರಧಾನ ಕಾರ್ಯದರ್ಶಿ GA ಭಾವ, ಬೆಳಗಾವಿ ಅನ್ನಪೂರ್ಣೇಶ್ವರಿ ಹ್ಯುಮ್ಯಾನಿಟಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಅಖಿಲ ಭಾರತೀಯ ಮಂಡಳಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಮಾಲತೇಶ್ ಕಲಗಡಗಿ, ಉಪಾಧ್ಯಕ್ಷರಾದ ಭೀಮಾ ಲಂಬಾಣಿ, ಓಂ ಶ್ರೀ ಮಾತಾ ಮಹಾಕಾಳಿ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಖ್ಯಾತ ಆಯುರ್ವೇದ ವೈದ್ಯರು, ಮಂತ್ರ ಪಂಡಿತರಾದ ಜನಗಟ್ಟ ಮಂಜುನಾಥ್ ಸ್ವಾಮಿ, ಟಮಕ ಸುರೇಶ್ ಮುಂತಾದ ಗಣ್ಯರು ಹಾಜರಿದ್ದರು. ರಾಜ್ಯಾದ್ಯಂತ 100 ಮಂದಿ ಸಾಧನೆಗೈದ ಆಯ್ಕೆಗೊಂಡ NGO ಸಂಸ್ಥೆಗಳಿಗೆ ಕನಸು ಡಿಜಿಟಲ್ ಸೊಲ್ಯೂಷನ್ಸ್ ಸಂಸ್ಥೆಯಿಂದ ಜೀವನ ಜ್ಯೋತಿ ನ್ಯಾಷನಲ್ ಅವಾರ್ಡ್ 2025 ಅನ್ನು ಕೊಟ್ಟು ಗೌರವ ಸನ್ಮಾನ ಮಾಡಲಾಯಿತು ಎಂದು ಕನಸು ಡಿಜಿಟಲ್ ಸೊಲ್ಯೂಷನ್ಸ್ ಸಂಸ್ಥೆಯ ನಿರ್ದೇಶಕರಾದ ಲಾವಣ್ಯ ವಿನೋದ್ ರವರು ಪಂಚ್ ಟಿವಿ ತಂಡಕ್ಕೆ ತಿಳಿಸಿದ್ದಾರೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಗಾನವೇ ಪ್ರಿಯ ಗಾನವೇ ಮಧುರ ಗಾನವೇ, ಗಾನವೇ ಪ್ರಿಯ ಗಾನವೇ ಪಂಚ ಪ್ರಾಣವೇ, ಗಾನವೇ ಪ್ರಿಯ ಗಾನವೇ ಮಧುರ ಗಾನವೇ ಮಧುರ ಗಾನವೇ. ಜಾನಪದ ಹಾಡು ಕೇಳು ರಾಗವೆಷ್ಟು ಮಧುರ, ವಿಧ ವಿಧದ ನೃತ್ಯಗಳ ವೇಷವೆಷ್ಟು ಮಧುರ ಅಂತ ಕೇಳ್ತಾ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ. ತುಂಬಾ ಧನ್ಯವಾದಗಳು ಸರ್. ಇದೆಲ್ಲ ಕರೀತೀವಿ, ಅವ್ರ ಸಾಧಕರನ್ನೇ ನೀವು ಚೇರ್ ಹಾಕೊಳಕ್ ಬಿಡ್ತಾ ಇದೀರಲ್ಲ, ದಯವಿಟ್ಟು ಓಕೆ ಧನ್ಯವಾದಗಳು. ಎಲ್ಲ ಪ್ರಶಸ್ತಿ ವಿಜೇತರಿಗೆ ಧನ್ಯವಾದಗಳು. ಹಾಗೆ ಎಲ್ಲ ಮುಖ್ಯ ಅತಿಥಿಗಳಿಗೆ ಎಲ್ಲರೂ ಒಂದ್ಸರಿ
ಇವತ್ತು ತುಂಬ ಸಂತೋಷ ಆಗಿದೆ. ಜೀವನ್ ಜ್ಯೋತಿ ನ್ಯಾಷನಲ್ ಅವಾರ್ಡ್ ನಮಗೆ ಸಿಕ್ಕಿದೆ. ಯಾಕೆಂದರೆ ಎಷ್ಟೋ ಸಮಾಜ ಸೇವಕರು ಮಾಡಿಕೊಂಡು ಎಲ್ಲರನ್ನೂ ಇವತ್ತು ಗುರ್ಸಿ ನಮ್ಮನ್ನು ನಾವು ಸಮಾಜ ಸೇವಕರು ಕಾಲ 20 ವರ್ಷದ ಕಾಲ ನಾವು ಸಮಾಜ ಸೇವಕರು ಮಾಡಿಕೊಂಡು ಎಷ್ಟೋ ಹುಡುಗರನ್ನ ನಮ್ಮ ಚಿಕ್ಕ ರೋಡಲ್ಲಿ ಬೀದಿಲಿಂದ ಮಕ್ಕಳನ್ನ ಕರೆಸಿ ಇವಾಗ ನಮ್ಮ ಒಂದು ಎಜುಕೇಷನ್ ಕೊಟ್ಟು ಊಟ ಕೊಟ್ಟು ನಮ್ಮ ಒಂದು ಆಶ್ರಮದಲ್ಲಿ ಇಟ್ಕೊಂಡಿದ್ದೆ. ಶುದ್ಧಿಕ ಆಶ್ರಮ ಅಂತ ನಮ್ಮ ಬಾಣಸೋಲಿಲಿದೆ, ಶಿವನ್ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಎಷ್ಟೊಂದು ಅನಾಥ ಮಕ್ಕಳನ್ನ ನಾವು ಸಾಕಿ ಇವಾಗ ನಮ್ಮ ಆಶ್ರಮದಲ್ಲಿ 50 ಮಕ್ಕಳಿದ್ದಾರೆ. 50 ಮಕ್ಕಳು ಒಳ್ಳೆ ಎಜುಕೇಷನ್ ಕೊಟ್ಟು ಇವತ್ತು ನ್ಯಾಷನಲಲ್ಲಿ ನೋಡಿ ನಮ್ಮ ಕುರ್ಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಆ ಜೀವನ್ ಜ್ಯೋತಿ ನ್ಯಾಷನಲ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಅದೇ ನಾವು ಲಾವಣ್ಯ ಮೇಡಮ್ ತುಂಬ ಸಂತೋಷ ಆಗ್ತದೆ, ಯಾಕಂದರೆ ಈ ಥರ ನಾವು ಕುರ್ಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ತುಂಬ ಧನ್ಯವಾದ ಹೇಳ್ತೀನಿ. ಆವಾಗ ಸಣ್ಣ ಪುಟ್ಟ ಒಂದು ಕವಿತೆಗಳು ಮತ್ತು ಸಣ್ಣ ಪುಟ್ಟ ಕಥೆಗಳು ಮತ್ತು ಹಾಡುಗಳನ್ನು ಬರಿತಾ ಇದ್ವಿ. ಮತ್ತು ಹೋರಾಟಗಳನ್ನು ತೊಡಸ್ಕೊಂಡಿದ್ದಾಗ ಏನಾಗ್ತಾಯಿದೆ ಅಂದರೆ ನಮಗೆ ಹೋರಾಟದ ಹುಚ್ಚು ಅದರ ಬದಲಾಗಿ ನಮಗೆ ಆಂಧ್ರ ಗಡಿ ಭಾಗದಲ್ಲಿ ಇರೋದರಿಂದ ತೆಲುಗಿನಲ್ಲಿರ್ತಕ್ಕಂಥ ಹಾಡುಗಳನ್ನು ಕಳಕ್ಕೆ ತರ್ಜುಮೆ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಕಲ್ತ್ಕೊಂಡ್ವಿ. ಪ್ರಾರಂಭದಲ್ಲಿ ನಾವು ಕಲ್ತಿದ್ದೆ ಅಲ್ಲಿಂದ ನಾವು ಹೋರಾಟದ ಹಾಡುಗಳಲ್ಲಿ ಪ್ರಾರಂಭ ನಮಗೆ ಕೊಟ್ಟಿದ್ದೇ ಒಂದು ತೆಲುಗಿನ ಕ್ರಾಂತಿಗೀತೆಗಳು. ಆ ಕ್ರಾಂತಿಗೀತೆಗಳ ಮುಖಾಂತರವಾಗಿ ಅವನ್ನು ತರ್ಜುಮೆ ಮಾಡಿ ಕನ್ನಡ ಅನುವಾದ ಮಾಡ್ತಾ ಬಂದು ಹೀಗೆ ಓನಾಗಿ ನಾವು ಕನ್ನಡದಲ್ಲೂ ಸಹ ಹೊಸ ಕ್ರಾಂತಿಗೀತೆಗಳೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕನ್ನೋ ಒಂದು ಆಸೆ. ನಿಮ್ಮ NGO ಏನೇ ಪ್ರೋಗ್ರಾಮ್ ಡಾಕ್ಯುಮೆಂಟೇಷನ್ ಏನೇ ಸಮಸ್ಯೆ ಇದ್ದರೂ ಎನಿ ಟೈಮ್ ನನಗೆ ಕಾಲ್ ಮಾಡಿ ನಿಮ್ಮ ಡಾಕ್ಯುಮೆಂಟೇಷನ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಎಲ್ಲ ಇಲ್ಲಿ ಬಂದಿರೋ ಅವಾರ್ಡೀಸ್ ಕೂಡ ಹಾರ್ಟ್ಲಿ ವೆಲ್ಕಮ್ ಟು ಯು ಆಲ್. ಹೈಟೆಕ್ ಮೇಕಪ್ ಸ್ಟುಡಿಯೋ ಇಲ್ಲಿ ಒದಗುವ ಸೇವೆಗಳು ಬ್ರೈಡಲ್ ಮೇಕಪ್, ಹೇರ್ ಸ್ಟೈಲ್ಸ್, ಸನ್ ರ್ಯಾಪಿಂಗ್, ಹೇರ್ ಆಕ್ಸೆಸರೀಸ್ ಅಂಡ್ ವಾಟರ್ ಪ್ರೂಫ್ ಮೇಕಪ್. ಇದರ ಮತ್ತೊಂದು ವಿಶೇಷತೆ ನೋ ಸೈಡ್ ಎಫೆಕ್ಟ್ಸ್. ಪ್ರತಿಯೊಬ್ಬರು ಜೀವನದಲ್ಲೂ ಅದನ್ನ ಅಳವಡಿಸ್ಕೊಬೇಕು. ಒಬ್ಬ ಮನುಷ್ಯನಿಗೆ ಕಷ್ಟ ಬರ್ತಾ ಇದೆ, ಒಳ್ಳೆ ಕೆಲಸಗಳು ಮಾಡುವಾಗ ತುಂಬಾ ಸಂಕಷ್ಟಗಳು ಬರ್ತಾ ಇದೆ ಅಂದ್ರೆ ಅವನೇನೋ ಒಂದು ಸಾಧನೆಗಳು ಮಾಡ್ತಾನೆ ಅಂತ ಒಂದು ಏನೋ ಒಂದು ಸ್ಪಿರಿಟ್ ಗೊತ್ತಾಗುತ್ತೆ. ಬಂದಿದ್ದು ನಾನು ಫಿಲಿಂ ಇಂಡಸ್ಟ್ರಿಗೆ. ಈಗ ಸುಮಾರು ಒಂದು 45 ಜನ ಮಕ್ಕಳನ್ನ ಎಜುಕೇಶನ್ ಅಂದರೆ ಸಿಂಗಲ್ ಪೇರೆಂಟ್, ತಂದೆ ತಾಯಿ ಇಲ್ಲಿರೋ ಮಕ್ಕಳಿಗೆ ಎಜುಕೇಶನ್ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ. ಪುಣ್ಯ ಬರೋದು 2 ವಿಷಯದಲ್ಲಿ ಅಂತ ಹಿರಿಯರು ಹೇಳ್ತಾರೆ. ಅನ್ನದಾನ ಮತ್ತು ವಿದ್ಯಾದಾನದಲ್ಲಿ ತುಂಬ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಸೊ 3 ಕ್ಯಾಟಗರಿ ಜನ ಬರ್ತಾರೆ. ನಮಗೋಸ್ಕರ ನಾವು ಬದುಕೋದು ಸ್ವಾರ್ಥಿಗಳಂತೆ, ಅಂದರೆ ಆ ಮನುಷ್ಯನ ಒಟ್ಟಿಗೆ ಅಷ್ಟು ಅರ್ಥ ಇರಲ್ಲ ಅಂತ ಹೇಳ್ತಾರೆ. ಸೊ ನಮಗೋಸ್ಕರ ನಾವು ಬದುಕಬಾರ್ದು ಅಂತ. ನೆಕ್ಸ್ಟು ತನ್ನ ಕುಟುಂಬಕ್ಕೋಸ್ಕರ ಬದುಕೋವನ್ನ ಗುಡ್ ಪರ್ಸನ್ ಅಂತ ಹೇಳ್ತಾರೆ. ಅಂದರೆ ನನ್ನ ತಂದೆ ಚೆನ್ನಾಗಿರಬೇಕು, ನಮ್ಮಮ್ಮ ಚೆನ್ನಾಗಿರಬೇಕು, ನನ್ನ ಮಗು ಚೆನ್ನಾಗಿರಬೇಕು, ನನ್ನ ಅಕ್ಕ ತಂಗಿರು ಚೆನ್ನಾಗಿರಬೇಕು ಅಂತ ಪರ್ಸನು ಗುಡ್ ಪರ್ಸನ್ ಅಂತೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯೋಕ್ಕೆ ಮುಕ್ತಿ ಸಿಗೋದು ಹೇಗೆ ಅಂತ ಅಂದರೆ ಅವನು ದೇವತಾ ಮನುಷ್ಯನಾಗಿ ಸಾಯ್ಬೇಕಂತ. ಅಂದರೆ ಪರರ ಕಷ್ಟಕ್ಕೂ ಸ್ಪಂದಿಸ್ತಾನೆ ಅಲ್ವಾ, ಆವಾಗ ಆ ಮನುಷ್ಯನ ಹುಟ್ಟಿಗೆ ಅರ್ಥ ಸಿಗುತ್ತಂತೆ. ಓಪನ್ ಆಗಿ ಹೇಳ್ಬಿಡ್ತೀನಿ, ಈ ವೇದಿಕೆ ಮೇಲೆ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ನನ್ನ ಜನ್ಮ ಕೊಡ ತಾಯಿನೂ ಕೂಡ ಇವರು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದು ಅಂದ್ಬಿಟ್ಟು 101 ರೂಪಾಯಿ ನನ್ನನ್ನು ಕೂಡ ಬೇರೆಯವ್ರಿಗೆ ಮಾರ್ಬಿಡ್ತಾರೆ, ಬೇರೆಯವ್ರಿಗೆ ಮಡ್ಲಿಗೆ ಹಾಕ್ಬಿಡ್ತಾರೆ. ಅಂದರೆ ಎಷ್ಟು ನೋವುಗಳನ್ನ ನಮಗೆ ಸುತ್ತ ಹೊರಗಡೆಯವ್ರು ನೋವು ಕೊಡ್ತಾರೆ. ಓಕೆ, ಜನ್ಮ ಕೊಡು ತಂದೆ ತಾಯಿಯಿಂದ ನೋವಾದಾಗ ಆ ನೋವನ್ನ ತಡ್ಕೊಳಕ್ ಆಗೋದಿಲ್ಲ. ಅವತ್ತಿನ ಕಾಲದಲ್ಲಿ ಜೋಯಿಸ್ಗಳು ಏನೋ ಮಾತುಗಳನ್ನ ನಂಬಿಡ್ತಾರೆ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಏನೋ ಅಪಾರವಾದ ನೆಗೆಟಿವ್ ಎನರ್ಜಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅವರು ಕಿರಾತಕರು, ಅವರಲ್ಲಿ ಒಂದು ನಟ ಭಯಂಕರ 10 ಜನ ಆಲೋಚನೆ ಮಾಡೋದನ್ನ, 100 ಜನ ಆಲೋಚನೆ ಮಾಡೋದನ್ನ ಅವರೊಬ್ಬರೇ ಮಾಡ್ತಾರೆ ಅನ್ನೋ ಆಲೋಚನೆಗಳು ಇರಲ್ಲ ಅವ್ರಿಗೆ. ಬಿಕಾಸ್ ಅಪ್ಡೇಟಿಂಗ್ ಮೆಂಟ್ ಕಮ್ಮಿ. ಸೊ ಹಾಗಾಗಿ ತುಂಬಾ ಅವಮಾನಗಳು ಸಹಿಸ್ಕೊಂಡು ಬಂದು ಇವತ್ತು ನಮ್ಮ ಗ್ರಾಮಕ್ಕೆ ಹೋದ್ರೆ, ಸುತ್ತಮುತ್ತ 7 ಹಳ್ಳಿ ಗ್ರಾಮಕ್ಕೆ ಹೋದ್ರೆ ನಿನ್ನಿಂದ ನಮ್ಮ ಇಡೀ ಊರಿಗೆ ಒಳ್ಳೆ ಹೆಸರು ಬಂತು ಅಂತ ಹೇಳ್ತಾರೆ. ಸಾಧನೆಗಳನ್ನ ನಿಮ್ಮ ಸುತ್ತಮುತ್ತಲಿನ ಪರಿಸರ, ನಿಮ್ಮ ಸುತ್ತಮುತ್ತಲಿನ ಸ್ನೇಹಿತರುಗಳು ಮನಸ್ಸಲ್ಲಿ ಇಟ್ಕೊಂಡು ನಾನು ಏನೋ ಇಂಥರ ಸಾಧನೆ ಮಾಡ್ಬೇಕಪ್ಪ ಅಂತ ಪ್ರತಿಯೊಬ್ಬರಿಗೂ ಹುರಿದುಂಬೇಕು ನೀವು. ಕನಸು ಅಂದರೆ ನನಗೆ ಕನಸು ಕಾಣೋದು ಅಂದರೆ ತುಂಬ ಇಷ್ಟ. ನಾನು ಕನಸಲ್ಲೇ AC ಆಗಿರ್ತೀನಿ, DC ಆಗಿರ್ತೀನಿ, ಎಲ್ಲನೂ ಆಗಿರ್ತೀನಿ. ಆ ಥರ ನಾವು ಏನು ಕನಸು ಕಾಣ್ತಾ ಇರ್ತೀವೋ ಅದನ್ನು ನನಸು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗೋದೇ ನಾವು ಕನಸು ಕಾಣೋದ್ರಲ್ಲಿ. ಐ ಹೋಪ್ ಇವತ್ತು ನಾನು ಈ ಅವಾರ್ಡ್ನ ತಗೊಳ್ಳೋದ್ರ ಮೂಲಕ ಇನ್ನೂ ಹಲವಾರು ಚಿತ್ರಗಳನ್ನ ಮಾಡಿ ನಿಮ್ಮೆಲ್ಲರಿಗೂ ರಂಜಿಸ್ತೀನಿ. ಹಾಗೆ ನೆನೆಸ್ಕೋಬೇಕು ನೆಕ್ಸ್ಟ್ ಇಯರ್. ಸೊ ಈ ಲಾಸ್ಟ್ ಇಯರ್ ನಾವು ಸಾಕ್ಷಿ ಅವ್ರಿಗೆ ಕೊಟ್ಟಿದ್ವಿ, ಇವತ್ತು ಇಷ್ಟು ಹಲವಾರು ಚಿತ್ರಗಳನ್ನ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತ. ಸೊ ಆ ಲೆವೆಲ್ಗೆ ಬೆಳಿಬೇಕು ಅನ್ನೋದು ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ. ಆ ಆಸೆ ಎಲ್ಲ ಕಲಾವಿದರಿಗೂ ಇರುತ್ತೆ, ಏನಾದರೂ ಸಾಧನೆ ಮಾಡಬೇಕು ಅಂತ. ಬಟ್ ಆದರೆ ಅದ್ರ ಜೊತೆಗೆ ಕೆಲಸದ ಜೊತೆಗೆ ಜನರ ಬೆಂಬಲ ಮತ್ತು ಸಪೋರ್ಟು ತುಂಬ ಮುಖ್ಯವಾಗುತ್ತೆ ಕಲಾವಿದರಿಗೆ.